ಹಲೋ ಗೆಳೆಯರೇ, ವೆಲ್ಕಮ್ ಟು ದೋಸ್ತ್ ಮೀಡಿಯಾ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಲ್ಲ ಏನು ಡಿಸ್ಕ್ರೈಮರ್ ಇದೆ ನೋಡ್ಬಿಡಲ್ಲ ಹಂಗೆ ಒಂದ್ಸಲ. ಸೊ ನೋಡ್ಬಿಟ್ಟು ನಮ್ಮ ನೆಕ್ಸ್ಟ್ ಸ್ಕ್ರೀನ್ ಏನು ಅಂತ ನೋಡ್ಬಿಟ್ಟು ನಮ್ಮ ಸ್ಕ್ರೀನಲ್ಲಿ ಏನೇನೆಲ್ಲ ಬರುತ್ತೆ ಅಂತ ದೋಸ್ತ್ ಮೀಡಿಯಾ ಅಂತ ಬರಬೇಕಿತ್ತಲ್ಲ. ಬತ್ತು ನಡೀರಲ್ಲ ಮುಂದಕ್ಕೆ. ಈಗ ಏನು ಬುಲ್ರನ್ನು ಇವತ್ತೇನು ಬುಲ್ರನ್ ಇತ್ತಲ್ಲ, ಅದೇ ಕಲ ನೋಡ್ರಲ್ಲ. ಇವತ್ತು ಸೆನ್ಸೆಕ್ಸು ಯಾವ ಥರ ಮೂವ್ ಆಯಿತು ಅಂತ. ನಿಫ್ಟಿ 50 ಹಂಗೆ ಮೂವ್ ಆಗೋಯ್ತು. ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಲ್ಲಿ ಮಿಕ್ಸ್ ಆಗೋಗಿದೆ. ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪ್ 100, ಸ್ಮಾಲ್ ಕ್ಯಾಪ್ 100. ಮಿಡ್ ಕ್ಯಾಪ್ ಬಿಟ್ರೆ ಇನ್ನೆಲ್ಲ 100 ಎಲ್ಲ ನೆಗೆಟಿವ್. ಮಾರ್ಕೆಟ್ ಇಂದ ಆಚೆ ಹೋಗ್ಬಿಟ್ಟಿದಾವೆ. ಯಾವುದು ಖುಷಿ ಪಡುವಂತ ವಿಷಯಗಳಿಲ್ಲ, ಎಲ್ಲ ನೆಗೆಟಿವ್. ಸ್ವಲ್ಪ ಸ್ವಲ್ಪ ಪಾಸಿಟಿವ್ ಎಲ್ಲ. ಬಟ್ ಆದ್ರೂ ಇವತ್ತು ಒಳ್ಳೆ ಕ್ಯಾಪ್ ಅಪ್ ಓಪನ್ ಆಗಿತ್ತಲ್ಲ ನಿಫ್ಟಿ. ಅದು ಏನಾಯ್ತೋ 12 ಗಂಟೆ ಮೇಲೆ ಕಣ ತುಬಕ್ಕಂತ ಬಿದ್ದೋಗದೆ. ನೋಡೋಣ ಯಾಕೋ ಏನಕ್ಕಾದ್ರೂ ಮೇಕ್ ಹೋಯ್ತು ಅಂತ ನೋಡಿದ್ರೆ ಆಯಿಲ್ ಪ್ರೈಸ್ ಕಮ್ಮಿ ಆಗ್ಬಿಟ್ಟಿದೆ ಅಂತೆ. ನೆಕ್ಸ್ಟ್ ನೋಡಿದ್ರೆ ಇಂಡಿಯಾ ವಿಕ್ಸು ಕಮ್ಮಿ ಆಗೈತಂತೆ. ಕೊರಿಯಾ ಮಾರ್ಕೆಟ್ ಈ ರೀಸನ್ ಇಂದ ಒಂದು 5% ಜಂಪ್ ಆಗ್ಬಿಟ್ಟೈತಂತೆ. ಅಯ್ಯೋ, ನಿಫ್ಟಿ ಆಟೋ ಇದು ಕಲ ಪರ್ಫಾರ್ಮೆನ್ಸ್ ಅಂದ್ರೆ ನಿಫ್ಟಿ ಆಟೋದು. ಮಾರ್ಕೆಟ್ ಅಲ್ಲಿ ನಿಫ್ಟಿ 50 ಬಿದ್ರು ನಾನು ನಿಫ್ಟಿ ಆಟೋ, ನಾನು ಮೊದಲೇ ಆಟೋ ತಗೊಂಡು ಹೊಂಟೈತೀನಿ ಅಂತ ಹೊಂಟಾಗೈತ್ಕಲ್ಲ. ಮಾರ್ಕೆಟ್ ನೋಡ್ರ, ಮಾರುತಿ ಸುಜುಕಿ 3.75 ಇವತ್ತು ಹಾಕೊಂಡವ್ರೆ. ಮಹೀಂದ್ರ ಮೈದನು ಹೋಗ್ಬಿಟ್ಟೈತೆ. ಅಶೋಕ್ ಲೇಲ್ಯಾಂಡ್ ನಾನೇನ್ ಕಮ್ಮಿ ಇಲ್ಲ ಅಂತ ಹೋಯ್ತು ನೋಡು. ಟಿವಿಎಸ್, ಮದರ್ಸನ್ ಸುಮಿ ಎಲ್ಲಾನು ಓಡಿಸ್ಕೊಂಡೋಗ್ಬಿಟ್ಟವೆ. ಏನ್ ಒಂದಕ್ಕೊಂದು ಕಾಂಪಿಟೇಷನ್ ಅಲ್ಲಿ ಹೋಯ್ತವೆ. ಅದಕ್ಕೆ ನಿಫ್ಟಿ ಆಟನು ಮೇಕ್ ಓಡಿಸವೆ. FMCG ಅಂತೂ ಒಳ್ಳೆ ತುಳ್ಕಾಡ್ತೈತೆ. ಒಂದ್ 3 ಸ್ಟಾಕ್ ಸುಮಾರಾಗಿ ಎತ್ಕೊಂಡು ಹೋಗವೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇವತ್ತು ಚೆನ್ನಾಗಿ ಮೂವ್ ಆಗ್ಬಿಟ್ಟದೆ. ಮೂವ್ ಆಗ್ಬಿಟ್ಟು ನೆಸ್ಲೆ ಕೂಡ ಚೆನ್ನಾಗೈತೆ. ಮತ್ತೆ ಯುನೈಟೆಡ್ ಸ್ಪಿರಿಟ್ ನೋಡ್ರಲ್ಲ, 1.90 ಚೆನ್ನಾಗಿ ಕುಡಿದ್ಬಿಟ್ಟಾರ ಕಂಡ್ರಲ್ಲ. ಎಡಕೋಕೇತನು ಅದು ಕೂಡ ತುಂಬಾ ಚೆನ್ನಾಗಿ ಮೂವ್ ಆಗೈತೆ. ನಿಫ್ಟಿ FMCG ಕೂಡ ಮಾರ್ಕೆಟ್ ಬೆಳ್ಬೇಕಂದ್ರೆ ಕಾಪಾಡುವಂತದ್ದೇ FMCG ಅಂತೆ. ಯಾಕೆ ಗೌರ್ಮೆಂಟ್ ಕಾಪಾಡ್ತಾ ಇರೋದೇ ಡ್ರಿಂಕ್ಸ್ ಅಲ್ವೇ? ಸೊ ಹಂಗೆ FMCG ಪ್ರಾಡಕ್ಟ್ಗಳು ಕೂಡ ಕಾಪಾಡ್ತವೆ. ಅದರಲ್ಲೂ ಡ್ರಿಂಕ್ಸ್ ಇರುತ್ತೆ ಬನ್ರ. FIDI ಡೇಟಾ ನೋಡ್ತೀನಿ ನೋಡ್ರ. ಈ FIಗಳು ಸೆಲ್ ಮಾಡಿ ತಲೆ ತಿಂತಾವೆ. ಈ DIಗಳು ಮತ್ತೆ ಬೈ ಮಾಡ್ಕೊತಾವೆ. ಅದೊಂದು ಒಳ್ಳೆ ಕೆಲಸ ಮಾಡ್ತಾರಪ್ಪ. ಇವ್ರು ಯಾವಾಗ ಸೆಲ್ ಮಾಡಕ್ ಶುರು ಮಾಡಿದ್ರೆ FIs ಇಬ್ರು ಸೆಲ್ ಮಾಡ್ಬಿಟ್ರೆ ಗುಂಡಾಂತರ ಮಾಡ್ಬಿಡ್ತಾರೆ ಮಾರ್ಕೆಟ್ನ. ಆದ್ರೆ ಇಬ್ರು ಚೆನ್ನಾಗಿ ಬೈ ಮಾಡ್ಬಿಟ್ರೆ ಹೊತ್ಕೊಂಡು ಒಯ್ದಾರೆ ಮಾರ್ಕೆಟ್ನ. ಹಂಗೆ ನಮ್ ಕಡೆ ಇಬ್ರು ಬೈ ಮಾಡಿ 2020 ಇಂದ 23 24 ಗಂಟೆ ಬಿಟ್ರಲ್ಲ ಮಾರ್ಕೆಟ್ನ. ಅಲ್ಲಿಂದ ಅಲ್ಲಿ ಗಂಟ ಫಾಸ್ಟ್ ತಗೊಂಡೋಗ್ಬಿಟ್ಟು ಬೀಳಿಲ್ಲ ಅಂದ್ರೆ ಮೇಲಿಂದ ಮಾರ್ಕೆಟೇ ಅದು. ಅದಕ್ಕೆ ಬೆಳೆಸ್ತವ್ರೆ. ಮಾರ್ಕೆಟ್ ಅಲ್ಲಿ ಎಲ್ಲ ತಗೊಂಡೋಗಿ 10 ರೂಪಾಯಿ ನಾವೆಲ್ಲ 50 ರೂಪಾಯಿ ಕೊಟ್ಟು ತಗೋತಾ ಇದ್ರು. ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕೆ 10 ರೂಪಾಯಿ ವ್ಯವಹಾರಕ್ಕೆ 50 ರೂಪಾಯಿ ಕೊಡ್ತಂಗ ಆಯ್ತಿತ್ತು. ಇವತ್ ನೋಡು, 50 ರೂಪಾಯಿ 10 ರೂಪಾಯಿ ಕೊಟ್ರು ಸಿಗತ್ತೆ. ಹೆಂಗಾಗ್ಬಿಟ್ಟೈತ್ರು ಪ್ರಪಂಚ. ಅದಕ್ಕೆ ಯಾವತ್ತು ಬುಕ್ ವ್ಯಾಲ್ಯೂ ಮೇಲೆ 1x 2x ನೋಟ್ ಪರ್ಚೇಸ್ ಮಾಡ್ಬೇಕು. ಯಾವ 10x 5x ಇಟ್ಕೊಂಡ್ರೆ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ 5 ತುಂಡ. ಈಗ ಹಂಗೆ ಮಾಡವ್ರೆ. ಎಷ್ಟೋ ಸ್ಯಾಕ್ಸ್ ಎಲ್ಲ ಮ್ಯಾಕ್ ಹೋಗವೆ. ಮ್ಯಾಲ್ ತಗೊಂಡವ್ರ ಕತೆ ಹೋಗಿಂದ ಕೆಳಗಡೆ ಬಿದ್ದು ಒದಾಡ್ತಾವೆ. ಇವಾಗ ಮತ್ತೆ ಕೆಳಗಡೆಯಿಂದ ಓಡೋ ಬೈ ಮಾಡ್ಕೊತಾರೆ. ಇರ್ಲಿ ಪರವಾಗಿಲ್ಲ, ನೋಡೋಣ ಎಷ್ಟು ದಿನ ಸೆಲ್ ಮಾಡ್ತಿರ್ಲಿ. ನಮ್ಮ DIಗಳಿಗೆ ಸ್ವಲ್ಪ SIP ಬತ್ತದೆ. ಚೆನ್ನಾಗಿ ಬೈ ಮಾಡ್ಬಿಟ್ಟರು. ಒಂದ್ ಮಂತ್ ಚಾಟ್ ನೋಡ್ರ. ಏನು 1 ಮಂತ್ ಅಲ್ಲಿ ಅಲ್ಲಾಡ್ಸಿ ಆ ಕಡೆ ಮೇಕ್ ಹೋಯ್ತಲ್ಲ, ಈ ಕಡೆ ಕೆಳಗೆ ಹೋಯ್ತಲ್ಲ. ಅವ್ರು ಬೈ ಮಾಡೋದು ಸೆಲ್ ಮಾಡೋದು, ಇವ್ರು ಸೆಲ್ ಮಾಡೋದು ಅವ್ರು ಬೈ ಮಾಡೋದು, ಇದೇ ಆಗೋಯ್ತು. ಅಯ್ಯೋ ಒಳ್ಳೆ ಕತೆ. ಈ ಎಲ್ಲಾ ಸ್ಟಾಕ್ ನ್ಯೂಸ್ ಅಲ್ಲಿ ಇದ್ದಾವಂತಕಲ್ಲ ನೋಡ್ಲಾ. ಟೆಲಿಕಾಮ್, ಡೇಟಾ ಸೆಂಟರ್, ರಿಲಯನ್ಸ್ ಇಂಡಸ್ಟ್ರಿ ಅದು ಎಷ್ಟು ಕಂಪ್ನಿ ಮರ್ಜ್ ಆಗಿದಾವ ಗೊತ್ತಿಲ್ಲ ಕಣ. ಮಹೀಂದ್ರ ಒಳ್ಳೆ ಮೂಮೆಂಟ್ ಅಂತೆ. ಅದಕ್ಕೆ ಯಾವ ನ್ಯೂಸ್, ಎಕನಾಮಿಕ್ ಟೈಮ್ಸ್. ಸೊ ಲಾಸ್ ಅಂಡ್ ಟರ್ಬೋ ಕೂಡ ಚೆನ್ನಾಗಿ ಮೂವ್ ಆಗಿದೆ ಅಂತೆ. ಅದು ಎಕನಾಮಿಕ್ ಟೈಮ್ಸ್ ಅಲ್ಲಿ ಇರೋದು. ಒಳ್ಳೆ ಆರ್ಡರ್ ಬುಕ್ ಕಂಪ್ನಿ ಒಂದಿದೆ ಅಂತೆ. ನೋಡ್ರಪ್ಪ, ಯೋಚನೆ ಮಾಡ್ರಪ್ಪ ತಗೋಬೇಕಂತ. ಸೊ ಗೇಲ್ ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆಗಿರೋದಕ್ಕೆ ಸೊ ಸ್ಟಾಕ್ ಅನಾಲಿಸ್ಟ್ ಪಿಕ್ಸ್ ಅಂತೆ. ಲೋವರ್ ಎನರ್ಜಿ ಪ್ರೈಸಸ್ ಕ್ಯಾನ್ ಇನ್ಫ್ಲುಯೆನ್ಸ್ ಸೆಗ್ಮೆಂಟ್ ಗ್ಯಾಸ್ ರಿಲೇಟೆಡ್ ಕಂಪ್ನೀಸ್ ಅಂತ ಹೇಳ್ತವೆ. HAL ಒಂದು ಕಾಲದಲ್ಲಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇತ್ತು ಕಣ್ರಿ. ತಲೆ ಕೆಟ್ಟಿ ಮಾರ್ಬಿಟ್ಟಾದ್ಮೇಲೆ ಮೇಕ್ ಹೊಟ್ಟಾಯ್ತು. ಆಮೇಲೆ ಮತ್ತೆ ಅದೇ ಲೆವೆಲ್ ಬಂದ್ಮೇಲೆ ಎಕ್ಸಿಟ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಮತ್ತೆ ತಲೆನೋವು ಬಂದ್ರೆ ಇನ್ವೆಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಸುಮ್ ಕೂತಿದ್ದೀನಿ. ಬಟ್ ಆದ್ರೂ ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪ್ನಿ. ಬಟ್ ನನಗೆ ಯಾಕೋ ಫೀಲಿಂಗು ಬೇಡ ಅನ್ಸ್ತು. ಸೊ ಆರ್ಡರ್ ಕಂಪ್ನಿ ಅಂತ ನೋಡುಗರು ಏನೆಲ್ಲ ಆರ್ಡರ್ ತಗೊಂಡಿದೆ ನೋಡುಗರು. ಆರ್ಡರ್ L&T ಇರುವಂತ ಆರ್ಡರ್ 6+ ಲಕ್ಷ ಕೋಟಿ ಅಂತ ಮೆನ್ಷನ್ ಮಾಡ್ಕೊಂಡವ್ರೆ. ಇಂಜಿನಿಯರ್ ಇರ್ಬೋದು, ಇನ್ಫ್ರಾ, ಡಿಫೆನ್ಸ್, ಹೈಡ್ರೋಕಾನಿಕ್ ಸಿಕ್ಕಾಪಟ್ಟೆ ಆರ್ಡರ್ ಬಂದವೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ 75,000 ಕೋಟಿ ಆರ್ಡರ್ ಬುಕ್ ಅಂತೆ ಡಿಫೆನ್ಸ್ ಅಲ್ಲಿ. ಭಾರತ್ ಡೈನಮಿಕ್ ಕೂಡ
ಉಪದೇಶ ನಿಮ್ಗೆಲ್ಲ ಇಷ್ಟ ಆಯ್ತನ್ರ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡ್ರ. ಥ್ಯಾಂಕ್ ಯು ಕಣ್ರ. ಬಾಯ್ ಬಾಯ್ ಕಣ್ರ.